ನಟ ದರ್ಶನ್ಗೆ ನೀಡಿರುವಂತಹ ಜಾಮೀನು ರದ್ದು ಕೋರಿ ರಾಜ್ಯ ಪೊಲೀಸ್ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಇದೀಗ ಅರ್ಜಿ ವಿಚಾರಣೆಯ ವಾದ ಪ್ರತಿವಾದವನ್ನ ಆಲಿಸಿದೆ. ಮುಂದಿನ ವಾರಕ್ಕೆ ಅಂತಿಮ ತೀರ್ಪನ್ನು ನೀಡೋದಾಗಿ ಇದೀಗ ತೀರ್ಪು ಕಾಯ್ದಿರಿಸಿದೆ. ನಟ ದರ್ಶನ್ ಜಾಮೀನು ಮೇಲೆ ಹೊರಗಿದ್ದಾರೆ. ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿತ್ತು. ಅದನ್ನು ಪ್ರಶ್ನಿಸಿ ಕರ್ನಾಟಕ ಪೊಲೀಸ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂಥ ಕರ್ನಾಟಕ ಪೊಲೀಸ್ ವಾದ ಅಂದರೆ ಇವ್ರ ಕಡೆಯ ಲಾಯರ್ ಮತ್ತು ಅವ್ರ ಕಡೆಯ ಲಾಯರ್ ವಕೀಲರ ವಾದ ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ಸದ್ಯ ವಾದ ಪ್ರತಿವಾದಗಳನ್ನು ಪೂರ್ಣಗೊಳಿಸಿದ್ದು ಮುಂದಿನ ವಾರಕ್ಕೆ ಅಂತಿಮ ತೀರ್ಪನ್ನು ನೀಡೋದಾಗಿ ಕಾಯ್ದಿರಿಸಿದೆ. ಸುಪ್ರೀಂ ಕೋರ್ಟ್ 10 ದಿನಗಳ ಬಳಿಕವಷ್ಟೇ ದರ್ಶನ್ ಜಾಮೀನು ಅರ್ಜಿ ಬಗ್ಗೆ ತೀರ್ಪು ನೀಡಲಿದೆ. 1 ವಾರದಲ್ಲಿ ಲಿಖಿತ ವಾದವನ್ನು ಮಂಡಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ವಾದ ಪ್ರತಿವಾದ ಆಲಿಸುವ ವೇಳೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡಿದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸಿದೆ. ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ, ತರಾತುರಿಯಾದ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ, ತೀರ್ಪು ನೀಡೋದಿಲ್ಲ, ಆರೋಪಿಗಳಿಗೆ ಶಿಕ್ಷೆಯನ್ನೂ ನೀಡಲ್ಲ, ಆರೋಪ ಮುಕ್ತ ಕೂಡ ಮಾಡೋದಿಲ್ಲ, ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಕೊಟ್ಟು ನಾವು ತೀರ್ಪನ್ನು ನೀಡ್ತೀವಿ. ಜಾಮೀನು ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಇದನ್ನು ಹೇಳಿದೆ. ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ಗೆ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಆರೋಪಿ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳಿದೆ. ಪವಿತ್ರ ಗೌಡಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೋರ್ಟ್ ಮಾಡಿದೆ. ಪವಿತ್ರ ಗೌಡ ಪರ ವಕೀಲರು ಪವಿತ್ರ ಗೌಡ ಅವರಿಂದಲೇ ಎಲ್ಲವೂ ಆಗಿದೆಯಾ ಅಂತ ಸದ್ಯ ಪವಿತ್ರ ಗೌಡ ಪರ ವಕೀಲರನ್ನ ಪ್ರಶ್ನೆ ಮಾಡಿದೆ. ಎಲ್ಲ ಸಮಸ್ಯೆಗೆ ಇವರೇನಾ ಕಾರಣ ಅಂತ ಕೂಡ ಪವಿತ್ರ ಗೌಡ ಪರ ವಕೀಲರನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಆದರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಮಾಡಿದೆ, ಆ ತಪ್ಪನ್ನು ನಾವು ಮಾಡೋದಿಲ್ಲ, ನಾವು ಕಂಪ್ಲೀಟ್ ವಿಚಾರಣೆಯನ್ನು ಮಾಡ್ತೀವಿ, ಸೂಕ್ಷ್ಮವಾಗಿ ಇದನ್ನೆಲ್ಲವೂ ಕೂಡ ನಾವು ಪರಿಗಣಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪವಿತ್ರ ಗೌಡ ದರ್ಶನ್ಗೆ 50 ಬಾರಿ ಕಾಲ್ ಮಾಡಿದ್ದು ಯಾಕೆ? ಪವಿತ್ರ ಗೌಡ ಪರ ವಕೀಲರಿಗೆ ಪ್ರಶ್ನೆ. ಪವಿತ್ರ ಗೌಡಗೆ ಮೊದಲು ಮದುವೆ ಡಿವೋರ್ಸ್ ಆಗಿರೋದು ಯಾಕೆ? ಅಂದ್ರೆ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗಿದೆ. ಪವಿತ್ರ ಗೌಡ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಅವರ ವೃತ್ತಿ ಏನು? ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪವಿತ್ರ ಗೌಡಗೆ ಈಗ ಸಂಕಷ್ಟ ಎದುರಾಗಿದೆ. 3 ಪುಟಗಳಲ್ಲಿ ಸಂಕ್ಷಿಪ್ತವಾಗಿ 1 ವಾರದಲ್ಲಿ ಲಿಖಿತ ರೂಪದಲ್ಲಿ ವಾದ ಪ್ರತಿವಾದಗಳನ್ನು ನೀಡಿ ಅಂತ ಹೈಕೋರ್ಟ್ ಆದೇಶ ಮೇಲೆ ಪ್ರಶ್ನೆ ಮಾಡಿ ಹೋಗಿರುವಂಥ ರಾಜ್ಯ ಪೊಲೀಸ್ ಪರ ವಕೀಲರಿಗೂ ಮತ್ತು ಆರೋಪಿಗಳ ಪರ ವಕೀಲರಿಗೂ ಸೂಚನೆಯನ್ನು ನೀಡಲಾಗಿದೆ.